ನನ್ನಿಂದಲೇ ಅಪ್ಪಣೆಯಲ್ಲಿ ಪಡೆದುಕೊಂಡು ಮೃಗಬೇಟೆಗಾಗಿ ಹೋದವನು, ಹೋಗುವಂತಹ ಸಂದರ್ಭದಲ್ಲಿ ಸಂತೋಷದಿಂದ ನಗುಮುಖದಿಂದ ಹೋದವನು ಇಂದು ನಿನ್ನ ಮುಖ ನೋಡಿದರೆ ಬಾಡಿ ಹೋಗಿದೆ. ಇದಕ್ಕೆಲ್ಲ ಕಾರಣವೇನೆಂದು ಹೇಳುವೆಯಾ? ಕೇಳಬೇಕಮ್ಮ. ಏನೆಂಬೆ ಬಕುಳ ನಿಮ್ಮಿಂದ ಅಪ್ಪಣೆ ಪಡೆದು ಮೃಗಬೇಟೆ ಎಂದು ಕಾಡಿಗೆ ಹೋದವ. 3 ಸುತ್ತಿನ ಬೇಟೆಯನ್ನ ಅಂತ ವಿಶ್ರಾಂತಿಯಾಗಿ ಒಂದೆಡೆ ಕುಳಿತುಕೊಂಡಾಗ ಚೆಲುವೆ ಒಬ್ಬಳನ್ನು ಕಂಡೆ. ಪರಿಚಯವನ್ನು ಕೇಳಿದ್ದೇನೆ. ತೋಂಡ ದೇಶದ ಅಧಿಕಾರಿ ಅಂತ ಆಕಾಶ ರಾಜನಿಗೆ ಮಗಳು, ಹೆಸರು ಪದ್ಮಾವತಿ ಎನ್ನುವಾಗಿ. ಅವಳ ರೂಪಕ್ಕೆ ಮನಸೋತವ ನಾನಿದ್ದೇನೆ. ಮದುವೆ ಆಗುವುದಿದ್ರೆ ಪದ್ಮಾವತಿಯನ್ನೆಂದು ತೀರ್ಮಾನಿಸಿದ್ದೇನೆ. ಹೋಗಿ ಹೆಣ್ಣನ್ನು ಕೇಳಿಕೊಂಡು ಬರ್ತೀರ ತಾಯಿ. ಮದುವೆ ಮಾಡಿಸಬೇಕು ಅಂತಾದ್ರೆ ಸಮಾನತೆ ದೃಷ್ಟಿಯಲ್ಲಿ ನೋಡಿದರೆ ಅವರು ಆಗರ್ಭ ಶ್ರೀಮಂತರು, ನಾವು ಕಡು ಬಡವರು. ಸಾಕಷ್ಟು ಹಣ ಬೇಕಾಗುತ್ತದೆ. ಕುಬೇರನಲ್ಲಿ ಸಾಲ ಮಾಡಿದ್ರೆ ಆಯ್ತಮ್ಮ. ತೀರಿಸುವಂತಹ ಬಗೆ ಹೇಗೆ? ಮುಂದೆ ತಿರುಪತಿಯಲ್ಲಿ ನಾನು ತಿಮ್ಮಪ್ಪನಾಗಿ ನೆಲೆಯಾಗ್ತೇನೆ. ಅನೇಕ ಭಕ್ತಾದಿಗಳು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕ್ತಾರೆ. ಆ ಕಾಣಿಕೆಯನ್ನು ಸಮುದ್ರ ರಾಜನ ಮೂಲಕ ಕುಬೇರನಿಗೆ ಸೇರುವಾಗಿ ನಾನು ಮಾಡ್ತೇನೆ. ಒಂದು ಸಂದರ್ಭ ನಮಗೆ ಇರುವುದಕ್ಕೆ ಸ್ಥಳ ಇರಲಿಲ್ಲ. ಇರುವುದಕ್ಕೊಂದು ಸ್ಥಾನ ಕೊಟ್ಟವ ವರಾಹಸ್ವಾಮಿ. ಆತನಿಗೆ ನನ್ನ ಕ್ಷೇತ್ರದಲ್ಲಿ ಪ್ರಥಮ ಪೂಜೆ ಅಂದ್ರೆ ಹಾಲು ಹಣ್ಣಿನ ಸೇವೆ ಎನ್ನುವುದು ಆತನಿಗೆ ಸಿಗಬೇಕು. ಇನ್ನು ನನ್ನ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ರೂಪಕವಾಗಿ ಲಡ್ಡನ್ನೇ ಕೊಡಬೇಕಮ್ಮ. ಒಂದು ಬೆಂದು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಅವರ ಮುಂದಿನ ಜೀವನ ಸಿಹಿಯಾಗಿರಲಿ, ಅಲ್ಲ ಸುಖವಾಗಿರ್ಲಿ ಎನ್ನುವ ಕಾರಣಕ್ಕಾಗಿ ಇದೆಲ್ಲವೂ ಆಗುವ ಮುಂಚಿತವಾಗಿ ಈ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವುದಾಗಬೇಕು ತಾಯಿ. ಆದಷ್ಟು ಬೇಗ ಕಲ್ಯಾಣ ಮಾಡಿಸುತ್ತೇನೆ. ಆದಿತ್ತು ಭಾಗ್ಯವ ಕೋಟೆ ಬನ್ನಿ.